ಮಳೆ 5-5 ನಿಮಿಷಕ್ಕೂ ಸಿನ್ಕುತ್ತೆ ಬರ್ತದೆ ಹೋಯ್ತದೆ. ಈಗ ಬಿಸಿಲಿತ್ತು ಆಗಲೇ ಮಾಡೋದು ನೋಡಿ ಗೈಸ್. ಹಿಂಗಾದರೆ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಗೈಸ್. ಅದರಲ್ಲಂತೂ ನಮ್ಮ ಕೇಬಲ್ ಕೆಲಸ ಮಾಡಬೇಕು ಅಂತಂದರೆ ಈ ಮಳೆ ಟೈಮಲ್ಲಿ ಬೇಜಾರು ಗೈಸ್. ಈಗ 4ನೇ ಸಲ ಗೈಸ್ ನಮ್ಮ ಸೋಮಣ್ಣಂಗೆ ಫೋನ್ ಮಾಡ್ತಿರೋದು. ಗೊತ್ತಾನೆ ಅಲ್ಲಿಂದಾನೆ ನೋಡಿ ಹಿಂಗೆ ನೋಡಿ ಇಲ್ಲಿ ಸುತ್ತ ಹುಡುಕ್ತಾ ಇರೋದು. ಬರ್ತಾವನೆ ಅಂತ ನೋಡ್ಕೊಂಬತ್ತಾ ಇರೋದು ಗೈಸ್ ಇವರು. 5 ನಿಮಿಷ ಅಂದ್ಬಿಟ್ಟು ತಕ್ಕೋಗಿ ಅರ್ಧ ಗಂಟೆ ಮಾಡ್ದ. ಅರ್ಧ ಗಂಟೆ ಆಯ್ತು ಭಯ್ಯ ಅರ್ಧ ಗಂಟೆ ಆಯ್ತು. ತಗ್ ನೋಡು ಭಯ್ಯ. ಇನ್ನು 9 ನಿಮಿಷ ಕಮ್ಮಿ ಅರ್ಧ ಗಂಟೆ. 5 ನಿಮಿಷ ಎಲ್ಲಿ 5 ನಿಮಿಷ ಎಲ್ಲಿ 5 ನಿಮಿಷ ಎಲ್ಲಿ 21 ನಿಮಿಷ ಎಲ್ಲಿ ಆಯ್ತು. ಈಗ ಹೋಗಿ ಹೋಗಿ ಚಂಬೆ ಕುಯ್ ಬಂದ್ಬಿಟ್ಟು ಕರ್ಕೊಬಂದ ಚಂಬೆಗೆ ರೋಟಿನೇ ಹಾಕ್ಸ್ಬಿಟ್ಟಾನೆ. ಬಂದು ಟೈಮೇ ಸರಿ ಇಲ್ಲ ಗೈಸ್. ಬಾಕ್ಸ್ ಆಗಲೇ ಹೇಳೋದ್ನಲ್ಲ ಗೈಸ್, 1-2-3 ಬಾಕ್ಸ್ ಹಾಕ್ಬೇಕು. ಸ್ವಲ್ಪ ಮಳೆ ಹೋಯ್ತಿದ್ದ ಕಾರಣ ಮನೆ ಮೇಲೆ ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಸುಮ್ಮನಿದ್ದೆ. ಈಗ ಬಿಸಿಲು ಬಂದೈತೆ. ಈ ಬಿಸಿಲು ಮಳೆ ಬರೋಷ್ಟರಲ್ಲಿ 5 ನಿಮಿಷ ಮಳೆ ಬರೋಷ್ಟರಲ್ಲಿ ನಾವು ಕೆಲಸ ಮುಗಿಸ್ಬೇಕು. ಬನ್ನಿ ಹೋಗೋಣ. ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ ಗೈಸ್. ಇವತ್ತು ಕಲೆಕ್ಷನ್ ಮಾಡಬೇಕು. ಕಲೆಕ್ಷನ್ ಮಾಡಿ ಸುಮಾರು ದಿನ ಆಗೋಗೈತೆ. ಬನ್ನಿ ಗೈಸ್ ಹೋಗೋಣ. ಅಂದರೆ 2-3 ದಿನದಿಂದ ಕಲೆಕ್ಷನ್ ಮಾಡೋಕ್ಕಾಗಿಲ್ಲ ಸರಿಯಾಗಿ, ಅದಕ್ಕೆ ಇವತ್ತು ಹೋಗೋಣ ಬನ್ನಿ ಗೈಸ್. ಗೈಸ್ ನಮ್ಮ ಮಮ್ಮಿ ಆಲ್ರೆಡಿ ತಿಂಡಿಗೆ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಬಂಟುಗೆ ಏನು ಮಾಡ್ತಿದೆ ಮಮ್ಮಿ? ಪಲಾವ್. ವೆಜ್ಜಾ ನಾನ್ ವೆಜ್ಜಾ? ನೀನು ಹೇಳು. ಇನ್ನೂ ಚಿಕನ್ ತಂದ್ಕೊಟ್ಟಿಲ್ಲ. ಹಾಲು ಪ್ರಿಪ್ರೇಷನ್ ನಡೀತಾ ಐತೆ. ಅಯ್ಯೋ ಆಯ್ತಿರಮ್ಮ, ಇವ್ರಿಗೆ ಹೇಳೋಕ್ಕಾಗೋದಿಲ್ಲ ಗೈಸ್. ಗಾಡಿ ತಗೋದ ಗೈಸ್. 1-2 ನಿಮಿಷ ಇರೋ ಬರ್ತೀನಿ ಅಂದ್ಬಿಟ್ಟು ಹೋಗಿ ಹೆಚ್ಚು ಕಮ್ಮಿ 1/4 ಗಂಟೆ ಆಯಿತು. 2 ನಿಮಿಷ ಅಂದ್ಬಿಟ್ಟು ತಗೋಗ್ಬಿಟ್ಟು ಇನ್ನೂ ಬಂದಿಲ್ಲ ಗೈಸ್. ಕಾಯ್ಕೊಂಡಿಲ್ಲಿ ಡೈರಿ ಹತ್ರ ನಿಂತಿದ್ದೀನಿ ಗೈಸ್. ಮಳೆ 5-5 ನಿಮಿಷಕ್ಕೂ ಸಿನ್ಕುತ್ತೆ ಬರ್ತದೆ ಹೋಯ್ತದೆ. ಈಗ ಬಿಸಿಲಿತ್ತು ಆಗಲೇ ಮಾಡೋದು ನೋಡಿ ಗೈಸ್. ಹಿಂಗಾದರೆ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಗೈಸ್. ಮನೆಯಿಂದ ಈಚೆಗೆ ಬರೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ. ಅದರಲ್ಲಂತೂ ನಮ್ಮ ಕೇಬಲ್ ಕೆಲಸ ಮಾಡಬೇಕು ಅಂತಂದರೆ ಈ ಮಳೆ ಟೈಮಲ್ಲಿ ಬೇಜಾರು ಗೈಸ್. ಈಗ 4ನೇ ಸಲ ಗೈಸ್ ನಮ್ಮ ಸೋಮಣ್ಣಂಗೆ ಫೋನ್ ಮಾಡ್ತಿರೋದು ನೋಡಿ. ಏನಂತನೂ ಗೊತ್ತಿಲ್ಲ. ಬರ್ತಾಯಿದ್ದೀನಿ ಅಂತಾನೆ ಬರೋಲ್ಲ. ಈ ಮಳೆ ಬೇರೆ ಜಾಸ್ತಿ ಆಯ್ತದೆ. ಭಗವಂತ ಎತ್ತನೇ ಇಲ್ಲ ಗೈಸ್. ಶಾಲೆ ಫೋನ ನೋಡಿ ಗೈಸ್. ಹಿಂಗೆ ತಿಂಡಿ ಮಾಡ್ಕೊಂಡು ಒಂದು ಹೊಸ ಕನೆಕ್ಷನ್ ಐತೆ. ಹೊಸ ಕನೆಕ್ಷನ್ ಹಾಕ್ಬೇಕು. 1-2 ಶಿಫ್ಟಿಂಗ್ ಐತೆ ಬಾಕ್ಸು. 1-2 ಶಿಫ್ಟಿಂಗ್ ಬಾಕ್ಸ್ ಹಾಕಬೇಕು. ಕೆಲಸ ಒಂದು ಸ್ವಲ್ಪ ಜಾಸ್ತಿ ಐತೆ ಗೈಸ್. ಆದರೆ ಜಾಸ್ತಿ ಅಂದರೆ ಲೇಟ್ ಹಾಕುವಂಥ ಕೆಲಸಗಳಿರೋದ್ರಿಂದ 5-5 ನಿಮಿಷ 6 ನಿಮಿಷದಲ್ಲಿ ಮುಗಿದೋಗುವಂಥ ಕೆಲಸಗಳು. ಹೋಗಿ ಬಾಕ್ಸ್ ಚೇಂಜ್ ಮಾಡಿಬಿಟ್ಟು ರೀಚಾರ್ಜ್ ಮಾಡ್ಬಿಟ್ಟು ದುಡ್ಡು ಇಸ್ಕೊಬೋತಾ ಇರೋದು. ಒಂದು ಮಾತ್ರ ಹೊಸ ಕನೆಕ್ಷನ್ ಮಾತ್ರ ಒಂದು ಅರ್ಧ 1 ಗಂಟೆ ಟೈಮ್ ಕೆಲಸ ಹಿಡಿಯುತ್ತೆ. ವೈರ್ ಹಾಕಿ ಎಲ್ಲ ರೆಡಿ ಮಾಡಿ ಇನ್ಸ್ಟಾಲೇಷನ್ ಮಾಡಿ ಬರೋಷ್ಟರಲ್ಲಿ ಲೇಟ್ ಆಯಿತು. ಅದೊಂದು 2 ಬೇಗ ಎಲ್ಲ ವೈರ್ ಗೀರ್ ಎಲ್ಲ ಐತೆ. ತಗೊಂಡು ಬಾಕ್ಸ್ ಫಿಟ್ ಮಾಡಿಬಿಟ್ಟು ರೀಚಾರ್ಜ್ ಮಾಡ್ಬಿಟ್ಟು ಬರ್ತಾ ಇರೋದು ಗೈಸ್. ಬರ್ತಾಯಿದ್ದೀನಿ ಅಂತ ನೋಡ್ಕೊಬರ್ತಾನೆ ಅಲ್ಲಿಂದಾನೆ ನೋಡಿ ಹಿಂಗೆ ನೋಡಿ ಇಲ್ಲಿ ಸುತ್ತ ಹುಡುಕ್ತಾ ಇರೋದು. ಬರ್ತಾವನೆ ಅಂತ ನೋಡ್ಕೊಂಬತ್ತಾ ಇರೋದು ಗೈಸ್ ಇವರು. 5 ನಿಮಿಷ ಅಂದ್ಬಿಟ್ಟು ತಕ್ಕೋಗಿ ಅರ್ಧ ಗಂಟೆ ಮಾಡ್ದ. ಅರ್ಧ ಗಂಟೆ ಆಯ್ತು ಭಯ್ಯ ಅರ್ಧ ಗಂಟೆ ಆಯ್ತು. ತಗ್ ನೋಡು ಭಯ್ಯ. ಇನ್ನು 9 ನಿಮಿಷ ಕಮ್ಮಿ ಅರ್ಧ ಗಂಟೆ. 5 ನಿಮಿಷ ಎಲ್ಲಿ 5 ನಿಮಿಷ ಎಲ್ಲಿ 21 ನಿಮಿಷ ಎಲ್ಲಿ ಆಯ್ತು. ಈಗ ಹೋಗಿ ನಮ್ಮ ಮಮ್ಮಿ ಅಲ್ಲಿ ತಿಂಡಿ ರೆಡಿ ಮಾಡಿದೆ. ಬಂದೇ ಇದೆ ತಾನೇ ಮನೆಗೆ. ಆಯ್ತಮ್ಮ ಪಲಾವ್. ಇವತ್ತು ಹೊಟ್ಟೆ ಜಾಸ್ತಿ ಹಸಿತಾ ಇದೆ. ಪಲಾವ್ ಅಂತ ಚಿಕನ್ ಪಲಾವ್ ಅಂತ
ಏನು ಲುಕ್ಕು ತಗೋಬಾ ಗೈಸ್. ಬಂದ್ವಿ ಇಲ್ಲೇ ದರ್ಶನಿಬ್ರು ಸ್ವಲ್ಪ ವಸಂತ ಮುಂದೆ ಮಾತಾಡ್ತಾನೆ ಅಂದ್ಬಿಟ್ಟು ನಮ್ಮ ಶಿಶ್ವಾರ ಕೊಡ್ತಾ ಇದೀವಿ ಗೈಸ್. ನಮ್ಮ ಹಳೆ ಶಿಶ್ವಾರ ಹೊಡೆದಾಕ್ಬಿಟ್ಟಿದ್ದಾರೆ. ಅದಕ್ಕೆ ಈಗ ಸ್ಕೂಲಲ್ಲೇ ಒಂದು ಇದನ್ನ ಇಸ್ಕೊಂಡು ರೂಮ್ನ ಅಲ್ಲೇ ಶಿಶ್ವಾರ ಮಾಡ್ಕೊಂಡಿದ್ದಾರೆ ಗೈಸ್. ಬಂದಿಲ್ಲ ಅನ್ಸುತ್ತೆ ವಸಂತ ಮರಿಗೆ ಮೇವು ಕುಯ್ ಕರ್ಕೊಯ್ತಾನೆ ಗೈಸ್. ಈಗ ಚಂಬೆ ಸೊಪ್ಪು ಕುಯ್ಬೇಕಂತ ಅದಕ್ಕೆ ಕರ್ಕೊಯ್ತಾನೆ ಕಡೆಗೆ. ಬನ್ನಿ ಇವಾಗಲ್ಲ ಈ ಮರಿ ಏನು ಮೇಯ್ತಾ ಇಲ್ಲ. ಇದು ಕಳ್ಳನ ಮಗನ ಮರಿ ಇದು. ಯಾಕೆ ಏನು ಮೇಯ್ತಾ ಇಲ್ಲ. ಈಗ ಅದಕ್ಕೆ ಚಂಬೆ ಸೊಪ್ಪು ತರಬೇಕು. ಚಂಬೆ ಕುಯ್ ಬಂದ್ಬಿಟ್ಟು ಕರ್ಕೊಬಂದ ಚಂಬೆಗೆ ರೋಟಿನೇ ಹಾಕ್ಬಿಟ್ಟಾನೆ. ಬಂದು ಟೈಮೇ ಸರಿ ಇಲ್ಲ ಗೈಸ್. ಬೇಲಿ ಸೊಪ್ಪು ಕುಯ್ಲ ದರ್ಬೆ ಹುಲ್ ಮೇದ ಹೇಳೋ ದರ್ಬೆ ಹುಲ್ನ ಕೊಯ್ಕೊಂಬ ಇಲ್ಲ ಅದಲ್ಲ ನೋಡಿ. ಹೊಸಿ ಚಂಬೆ ಕುಯ್ಕೊಂಡು ಚಂಬೆ ಎಲ್ಲ ಕಾಯಿ ಬಂದ್ಬಿಟ್ಟವಲ್ಲ. ಒಂದು ತೋಟದಲ್ಲಿ ಪಾರಮೂಲ ಕುಯ್ಕೊಂಡು ಹೋಯ್ತಾ ಇದೀವಿ ಮನೆ ಕಡೆ. ಈಗ ಹೋಗಿ ಒಂದೆರಡು ಬಾಕ್ಸ್ ಆಗಲೇ ಹೇಳೋದ್ನೆಲ್ಲ ಗೈಸ್. ಒಂದೆರಡು ಮೂರು ಬಾಕ್ಸ್ ಅವೇ ಹಾಕ್ಬೇಕು. ಸ್ವಲ್ಪ ಮಳೆ ಹೋಯ್ತಿದ್ದ ಕಾರಣ ಮನೆ ಮೇಲೆ ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಸುಮ್ಮನಿದ್ದೆ. ಈಗ ಬಿಸಿಲು ಬಂದೈತೆ. ಈ ಬಿಸಿಲು ಮಳೆ ಬರೋಷ್ಟರಲ್ಲಿ 5 ನಿಮಿಷ ಮಳೆ ಬರೋಷ್ಟರಲ್ಲಿ ನಾವು ಕೆಲಸ ಮುಗಿಸ್ಬೇಕು. ಬನ್ನಿ ಹೋಗೋಣ ಗೈಸ್. ಬಂದ್ವಿ ಬಾಕ್ಸ್ ಹಾಕಕ್ಕೆ. ತಗೊಂಡ್ಬಂದಿದ್ದೀನಿ. ಎಣ್ಣೆ ಕೇಳ್ತಾ ಇದ್ದೀನಿ ಹಾಕಕ್ಕೆ. ಎಣ್ಣೆ ಆಗೋದಿಲ್ಲ ಕಣ. ಇಲ್ಲಿ ಮಾದೇವಮ್ಮ ಇದ್ದಳ. ಮಾದೇವಮ್ಮ ಇಲ್ಲಿ ಪಾರಮೂಲ್ ಗಿರಮೂಲ್ ಎಲ್ಲ ಬೆಳ್ಕೊಂಡವ್ರೆ. ಹೆಂಗಪ್ಪ ಹೋಗೋದಿಲ್ಲ. ಸರಿ ಗಾಯ್ಸ್, ಅಪ್ರೂಪದ ಮುಳ್ಳಂದಿ ಬಚ್ಚ ಏನೋ. ನಿನ್ ಕೆಲಸ ಎಷ್ಟು ಹೇಳೋ. ನೀರು ಬಿಡ್ಬೇಕು, ನೀರು ಹಿಡಿಬೇಕು ಅಷ್ಟೇ. ಬಾ ಇಲ್ಲೇ ಕೇಬಲ್ ಹಾಕ್ತಿರ್ತೀನಿ ಬಾ. ಅವ್ರ ಒಂಚೂರು ಏಣಿ ತಗೊಬರು ಕೆಳಮೆ ತಂದಿಲ್ವಾ. ಯಾರ್ಗ ಹಾಕ್ತೀನಿ. ಎಲ್ಲೋದು ಮಾದೇವಮ್ಮ? ಇನ್ನ ಇವತ್ತು ನೀನ್ ನನಗೆ ನೀನ್ ಕೊಡು. ಕೊಟ್ಬಿಟ್ಟು ಇಸ್ಕೊಂಬ ನೀನು. ನಿಂಬೆಹಣ್ಣು ಹಣ್ಣಾಗಿ ಬಿದೋಗ ಗೈಸ್. ಆದ್ರೂ ಯಾರು ಎತ್ಕೊಂಡ್ಯಾರ. ಈಗ ನಾವು ಎತ್ಕೊಯ್ತೀವಿ. ಹಣ್ಣಾಗಿರೋ ಕಿತ್ಕೊಂಡು ಹೋಯ್ತೀವಿ. ನೋಡು ದರ್ಶಾಲವೇ ಕಿತ್ಕೊಂಡ್ಬಿಡ್ಲ. ಅದಕ್ಕೇನಂತ ನಮ್ಗೆ ಯಾವ್ದು ಕೇಳೋದಿಲ್ಲ ಕಣ. ಕಿತ್ಕೊ ಬೇಕು ಅಂದ್ರೆ ಕಿತ್ಕೊಯ್ತೀವಿ ಕಣ್ಬಿಡಮ್ಮ. ಆಮೇಲೆ ಕೆಲಸ ಎಲ್ಲ ಮುಗಿದ್ಮೇಲೆ ತಲೆ ಕೆಡಿಸ್ಕೊಬಿಡ. ಹಂಗಂದೆಷ್ಟು ಹಣ್ಣಾಗಿರೋನೇ ನೋಡಿಲ್ವಲ್ಲ ನೀವು. ಚಿನ್ನು ಐ ಲವ್ ಯು. ಚಿನ್ನು ಬಾ. ಚಿನ್ನು ಬಾ, ಸ್ವಲ್ಪ ಹೆಲ್ಪ್ ಮಾಡ್ಬಾ ನೀನು. ಇದು ಮರ್ಯಾದೆ ಕೊಟ್ಟು ಚಿನ್ನು ಅಂತ ಕರೀತಾನೆ. ಆಮೇಲೆ ಓಲಾ ಬಲ ಅಂತ ಕರಿಬೇಕಾಯ್ತ. ನಾನ್ ಸುತ್ತಾನ ನೀನ್ ಸುತ್ತಿ ಆಮೇಲೆ ಗೊತ್ತಾಯ್ತೆ. ನಾನ್ ಬರ್ನ ಬೇಡ ಇರೋ ಈ ಕೆಲಸ. ಅದು ಬಾ, ನಿನ್ ಜೊತೆ ಮಾತಾಡ್ತಾ ನಿಂತ್ಕೊಂಡ್ರೆ ಮುಂದೆ ಕೆಲಸ ವೇಸ್ಟ್ ಆಯ್ತು. ನಂದು ಟೈಮ್ ವೇಸ್ಟ್ ಆಯ್ತು. ಕಾಸು ಕೊಟ್ರೆ ಹಾಕ್ತೀನಿ. ಇವ್ರದು ಟಿವಿ ತಗೊಂಡವ್ರೆ. ಕೇಬಲ್ ಹಾಕ್ಬೇಕಾಗಿತ್ತು ಅದಕ್ಕೆ. ನೀ ಮಾತ್ರ ನೋಡ್ಬೇಕು, ಬೇರೆ ಯಾರು ಕೇಬಲ್ ನೋಡ್ಬಾರ್ದ? ಮಳೆ ಬಂದ ಕಾರಣ ಕರೆಕ್ಷನ್ ಹಾಕೋದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಸಲ ಸಿಗೋಣ. ಬಾಯ್ ಗೈಸ್.